ರಾಜ್ಯ ಸರ್ಕಾರ ಬರ ಘೋಷಣೆ ಮಾಡದೆ ಡಿಲೇ ಮಾಡ್ತಾ ಇದೆ. ಯಾಕೆಂದ್ರೆ ಖಜಾನೆಯಲ್ಲಿ ದುಡ್ಡಿಲ್ಲ ಅವ್ರಿಗೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ, ನೀವು ಬರ ಘೋಷಣೆ ಮಾಡಿದ ತಕ್ಷಣ ನಮ್ಗೆ ಪರಿಹಾರದ ಹಣ ಕೊಡಕ್ಕೆ ಹಣ ಇಲ್ಲ, ನಮ್ಮಲ್ಲಿ ಕಲೆಕ್ಷನ್ ಆಗ್ತಾ ಇಲ್ಲ, ರೆವಿನ್ಯೂ ಕಲೆಕ್ಷನ್ ಕೂಡ ಕಡಿಮೆ ಆಗ್ತಾ ಇದೆ. ಈಗಾಗಲೇ ರೆವಿನ್ಯೂ ಅಬ್ಕಾರಿದೊಂದು ಬಿಟ್ರೆ ಇನ್ನೆಲ್ಲ ಆದಾಯ ಏನ್ ಬರ್ಬೇಕಾಯ್ತು ಟ್ರೆಸರಿಗೆ, ಅದೆಲ್ಲಾನು ಕೂಡ ಕಡಿಮೆ ಆಗ್ತಾ ಇದೆ. ನೀವು ಕೇಳಿದ್ರಿ ಈಗ ಏನೋ ಜಿಲ್ಲೆಯಲ್ಲಿ ಬಿತ್ತನೆ ವಿವರ, ಬಳ್ಳಾರಿ 14.56%. ತಾಲೂಕು ಅದನ್ನೇ ಪರವಾಗಿಲ್ಲ, ನಂದೇ ತಪ್ಪು ಅಂತಂತ ನಿಮ್ದು ಯಾವತ್ತೂ ತಪ್ಪಿರಲ್ಲ, ನಂದೇ ತಪ್ಪು. ಬಳ್ಳಾರಿ ಅಂದ್ರೆ ಗ್ರಾಮೀಣ. ಕುರುಗೋಡು 5.32%, ತಿರುಗುಪ್ಪ 52.79%, ಸಂಡೂರು 67.33%, ಕಂಪ್ಲಿ 34.91%, ಬಳ್ಳಾರಿ ಟೋಟಲಿ 38.40%. ಕರೆಕ್ಟಾ? ಸರಿಯಾದ ಆವರೇಜ್. ನಾನು ಹೋಗಿದ್ದು ಬಳ್ಳಾರಿ ಗ್ರಾಮೀಣ, ಅಲ್ಲಿ 14.56%. ಸರಿ ಇದೆಯಾ? ಸೊ ಈಗಾಗಲೇ ಜಿಲ್ಲಾಡಳಿತ ನನಗೆ ವಿರೋಧ ಪಕ್ಷ ನಾಯಕರಿರೋದ್ರಿಂದ ವರದಿ ಎಲ್ಲ ಕೊಟ್ಟಿದ್ದಾರೆ, ನನ್ನ ಜೊತೆನೂ ಬಂದಿದ್ರು. ಅಲ್ಲಿ ನಾನು ರೈತರನ್ನ ಕೇಳಿದೆ, ಏನಪ್ಪ ಯಾರಾದ್ರೂ ಬಂದಿದ್ರ ಅಂತ. ಅವ್ರು ಹೇಳಿದ್ರು ಪತ್ತೆನೇ ಇಲ್ಲ, ಇವತ್ತೇ ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ ಅಂತ ಬಂದಿದ್ದಾರೆ, ನೀವು ಬಂದಿದ್ದಕ್ಕೋಸ್ಕರ ಬಂದಿದ್ದಾರೆ. ಒಬ್ಬ ಅಧಿಕಾರಿನೂ ಕೂಡ ಹೊಲಗಳಲ್ಲಿ ಬಂದಿಲ್ಲ. ಆಫೀಸಲ್ಲಿ ಕೂತ್ಕೊಂಡು ಅವ್ರು ಯಾರ್ಯಾರಿಗೆ ಬೇಕು, ಯಾವ್ಯಾವ ತಾಲೂಕು, ಯಾವ್ಯಾವ ಹೋಬಳಿ, ಯಾವ್ಯಾವ ಹಳ್ಳಿಗಳು ಬೇಕೋ ಅದನ್ನ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ನಮ್ಮ ಹಳ್ಳಿಗಂತೂ ಬಂದಿಲ್ಲ ಅಂತೇಳಿ ಅಧಿಕಾರಿಗಳ ಮುಂದೆನೆ ಚೀಮಾರಿ ಹಾಕಿದ್ರು ಅಧಿಕಾರಿಗಳಿಗೆಲ್ಲ. ಅದಕ್ಕೆ ನಾನು ಅಲ್ಲೇ ಧರಣಿ ಕೂತ್ಕೊಂಡಿದ್ದೆ. ರೈತರೆಲ್ಲ ನನ್ನ ಜೊತೆ ಧರಣಿ ಕೂತ್ಕೊಂಡ್ರು, ನಾನು ಕೂತ್ಕೊಂಡೆ ಅವ್ರ ಜೊತೆ ಧರಣಿ ಕೂತ್ಕೊಂಡೆ. ಇಷ್ಟಾದ್ರೂ ಕೂಡ ಸರ್ಕಾರ ಒಂದ್ ಕಡೆ ಡ್ಯಾಮ್ ಅಲ್ಲೂ ಕೂಡ ನೀರಿನ ಮಟ್ಟ ಕುಸಿತಾ ಇದೆ. ಮನೆ ಗೇಟ್ ಕುಂಡಸ್ ಮೇಲೂ ಕೂಡ ಕುಸಿತಾ ಇದೆ. ಅಲ್ಲೂ ನಾಳೆ ತುಂಗಭದ್ರಾ ಡ್ಯಾಮು ಹಿಂದೆ ಇವಾಗ ಎಷ್ಟಿರೋದು 36 TMC. ಹಿಂದೆ 36 TMC ಇದ್ದಾಗ ನಮ್ಮ ಸರ್ಕಾರ ಇದ್ದಾಗ ನೀರ್ ಬಿಟ್ಟಿದ್ವಿ. 26 ಇದ್ದಾಗೆ ಬಿಟ್ಟಿದ್ವಿ. 26 TMC ನೀರಿದ್ದಾಗೆ ನಮ್ಮ ಸರ್ಕಾರ ಇದ್ದಾಗ ರೈತರ ಬೆಳೆ ಹಾಳಾಗಬಾರದು ಅನ್ನೋ ದೃಷ್ಟಿಯಿಂದ. ಯಾಕಂದ್ರೆ ಬೆಳೆ ಹಾಳಾದ್ರೆ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೂ ಆದಾಯ ಆಗ್ತದೆ, ಆಹಾರದ ಕೊರತೆ ಆಗ್ತೈತೆ ಅನ್ನೋ ದೃಷ್ಟಿಯನ್ನ ಇಟ್ಕೊಂಡು ಮಾನವೀಯತೆ ದೃಷ್ಟಿಯಿಂದ ನಾವು ಬಿಟ್ಟಿದ್ವಿ. ಇವರು 38 TMC ನೀರಿದ್ರು ಕೂಡ ನೀರು ಬಿಡುಗಡೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾಳೆ ನಮ್ಮ ಬಿಜೆಪಿಯ ಎಲ್ಲಾ ನಾಯಕರು ಡ್ಯಾಮ್ ಕಡೆ ಪಾದಯಾತ್ರೆಯನ್ನ ಮಾಡ್ತಾರೆ. ಸುಮಾರು ಒಂದು 5,000 to 6,000 ಸಾವಿರ ಜನ. ಅಲ್ಲ, ಇಲ್ಲಿಂದ ನಮ್ಮ ಆಂಜನೇಯ ದೇವಸ್ಥಾನ ಐತಲ್ಲ, ಅಂಜನಾದ್ರಿಯಲ್ಲಿ ಆಂಜನೇಯನಿಗೆ ಪೂಜೆ ಮಾಡಿ ಅಲ್ಲಿಂದ ಹೊರಡೋದು, ಅಲ್ಲಿಂದ ಹೊರಡ್ತಾರೆ ಎಲ್ಲ ಟ್ರ್ಯಾಕ್ಟರ್ಗಳು, ಜನ, ಬೈಕ್ಗಳು. ನಂದು 2 ದಿನ ಡಿಸೈಡ್ ಮಾಡಿಲ್ಲ ಎಲ್ಲಿ ಹೋಗ್ಬೇಕು ಅಂತ. ನಾನು ಶ್ರೀರಾಮ್ ಲೋಕಲ್ ಲೀಡರ್ಸ್ ಎಲ್ಲ ನಮ್ಮ XMLAಗಳು ಯಾರು ಬರ್ತಾರೆ, ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷ. ನೋಡೋಣ, ಇನ್ನ ನಮ್ದು ಅಲ್ಲಿ ಮಂಡ್ಯದಲ್ಲಿ ಒಂದು ಪ್ರತಿಭಟನೆ ಕರೆದು ಬಿಟ್ಟಿದ್ದಾರೆ, ಅನೌನ್ಸ್ಮೆಂಟ್ ಪ್ರೆಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ, ಅಲ್ಲಿ ಆಲ್ರೆಡಿ ಪ್ರೆಸ್ ನೋಟ್ ಕೊಟ್ಬಿಟ್ಟಿದ್ದಾರೆ. 2 ದಿನದಿಂದ ನಾನು ಇಲ್ಲೇ ಇದ್ದೀನಿ, ಬಳ್ಳಾರಿ ದಾವಣಗೆರೆಯಲ್ಲಿ. ಅದನ್ನೇ ಮಾತಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾಳೆ ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೀವಿ. ನಾವು ಸರ್ಕಾರನ ಕೇಳೋದು, ಮಿಸ್ಟರ್ DK ಶಿವಕುಮಾರ್, ನೀವು ಬಂದ ಮೇಲೆ ಅಣ್ಣ ಹೇಳಕ್ಕ ನೀನು ನನ್ನ ಕಡೆ ಗಮನ ಕೊಡಲ್ಲ.
ಕರೆಕ್ಟ್. ಅದು ಬಹಳ ಹುಷಾರಿದ್ದಾರೆ ಅವರು, ಬಹಳ ಹುಷಾರಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಕು ಸಾಕು. ಡಿ ಕೆ ಶಿವಕುಮಾರ್ ಅವರು ಬಂದು 2 ತಿಂಗಳು ಆಯ್ತಾನಪ್ಪ, ಹತ್ತತ್ರ ಆಯ್ತಾ? 2 ತಿಂಗಳು ಆಯ್ತು, ಹತ್ತತ್ರ 2 ತಿಂಗಳಲ್ಲಿ ಇವ್ರು ಬಂದ ಮೇಲೆ ಎಲ್ಲಾ ಡ್ಯಾಮ್ಗಳು ಖಾಲಿ, ಎಲ್ಲಾ ಡ್ಯಾಮ್ಗಳು ಖಾಲಿ. ಕರ್ನಾಟಕದಲ್ಲಿರೋ ಎಲ್ಲಾ ಡ್ಯಾಮ್ಗಳು ಖಾಲಿ ಖಾಲಿ, ಖಜಾನೆ ಖಾಲಿ ಖಾಲಿ, ಹೊಲಗಳು ಖಾಲಿ ಖಾಲಿ. ಇವ್ರು ಮಾತ್ರ ಡೆಲ್ಲಿಯಲ್ಲಿ ಜಾಲಿ ಜಾಲಿ, ಇಲ್ಲಿ ಖಾಲಿ ಖಾಲಿ, ಅಲ್ಲಿ ಡೆಲ್ಲಿ ಜಾಲಿ ಜಾಲಿ. ನಿಮ್ಮ ಎಲ್ಲ MLA ಗಳು ನನಗೆ ಮಾಧ್ಯಮದವರೇ ಹೇಳಿದ್ದು, ಪಾಪ ಯಾರೋ ಮಾಧ್ಯಮದವ್ರು ಹೇಳಿದ್ರು, 4 ಜನ ಅಲ್ಲಿದ್ದಾರಂತೆ, 4 ಜನ ಇಲ್ಲಿನ MLA ಗಳು ಅಲ್ಲೇ ಇದ್ದಾರಂತೆ, ಡೆಲ್ಲಿಯಲ್ಲಿ ಇದ್ದಾರೆ. ಬಳ್ಳಾರಿ ಅವರು ಬಂದಿಲ್ಲ, ಜಾಲಿ ಟ್ರಿಪ್ ಅಲ್ಲಿ ಅವರು ಇದ್ದಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ದು ಏನ್ ಅಜೆಂಡಾ ಕರ್ನಾಟಕದಲ್ಲಿ? ಏನ್ ಅಜೆಂಡಾ ನಿಮ್ದು? ಇಲ್ಲಿ ರೈತರ ಸಂಕಷ್ಟದಲ್ಲಿದ್ದಾರೆ, ಕುಡಿಯೋ ನೀರಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ. ನಿನ್ನೆ ಒಂದು ಗೋಶಾಲೆಗೆ ಹೋಗಿದ್ದೆ, ಸುಮಾರು 150-200 ಗೋವುಗಳಿದ್ದಾರೆ. ಮೇವಿಗೆ ದುಡ್ಡು ಕೊಟ್ಟಿಲ್ಲ, ಮೇವಿಗೆ ದುಡ್ಡು ಕೊಟ್ಟಿಲ್ಲ. ಬೀಜಿ ಕೆರೆ ಅದು ದೇವರ ಹಸುಗಳು, ಎಲ್ಲ ದೇವರ ಹಸುಗಳು, ಅಲ್ಲಿ ಹಣ ಬಿಡುಗಡೆ ಮಾಡಿಲ್ಲ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದ ಮೇಲೆ ಕರ್ನಾಟಕಕ್ಕಂತೂ ಒಳ್ಳೇದಾಗಿಲ್ಲ. ಅವ್ರು ಒಳ್ಳೇದಾಗಿರ್ಬೋದು, ಅವ್ರಿಗೆ ಸ್ವಂತಕ್ಕೆ ಒಳ್ಳೇದಾಗಿರ್ಬೋದು, ಆದ್ರೆ ಕರ್ನಾಟಕ ಜನತೆಗೆ ಯಾವುದೇ ರೀತಿ ಒಳ್ಳೆ ಆಗಿಲ್ಲ. ಒಂದು ಡ್ಯಾಮ್ ಕಟ್ಟಿಲ್ಲ, ಒಂದು ಆಸ್ಪತ್ರೆ ಕಟ್ಟಿಲ್ಲ. ನನ್ನ ಯಾರೋ ಶಾಲೆ ತಂದ್ಕೊಟ್ರು, ನಾನು ಹೊರಕ್ಕೆ ಹೋಗಿದ್ರೆ ಶಾಲೆ, ಒಂದೇ ನಿಮಿಷ, ಶಾಲೆದೆಲ್ಲ ಬಿದ್ದೋಗಿರೋದೆಲ್ಲ ತಂದ್ಕೊಟ್ರು. ಕೆಲವರೆಲ್ಲ ಫಸ್ಟ್ ಮುಖ್ಯಮಂತ್ರಿ ಆದ ತಕ್ಷಣನೇ, ಈಗ ಕುಮಾರಸ್ವಾಮಿ ಫಸ್ಟ್ ಮುಖ್ಯಮಂತ್ರಿಯಾಗಿ ಫಸ್ಟ್ ದಿನ ಕೂತ್ಕೊಂಡಾಗೆ ಅನೌನ್ಸ್ ಮಾಡಿದ್ರು, ಏನಂತ? ರೈತರ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಅನೌನ್ಸ್ ಮಾಡಿದ್ರ. ಯಡಿಯೂರಪ್ಪನವರು ಒಬ್ಬರೇ ಇದ್ರು ಮುಖ್ಯಮಂತ್ರಿಯಾಗಿ, 1 ತಿಂಗಳು ಇಡೀ ರಾಜ್ಯ ಪೂರ್ತಿ ಸುತ್ತಾಡಿ ಫ್ಲಡ್ ಆಗಿದ್ದು, ನೆರೆದು ಸಾವಿರಾರು ಕೋಟಿ ರೂಪಾಯಿನ ಕೇಂದ್ರ ಮತ್ತು ಇರ್ಬೋದು ರಾಜ್ಯದಲ್ಲಿ ಕಲೆಕ್ಟ್ ಮಾಡಿ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರು. ಈ ತರ ಬಂದವರು ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಹೊಸದಾಗಿ ಬಂದಾಗ ಏನ್ ಅನ್ಸುತ್ತೆ ಜನಕ್ಕೆ? ಹೊಸ ಸರ್ಕಾರ ಬಂದಿದೆಯಪ್ಪ ಅಂತ. ಈಗ ಹೊಸ ಸರ್ಕಾರ ಬಂದಿದೆ. ಹೊಸ ಸರ್ಕಾರ ಬಂದು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೂ ಈ ಸರ್ಕಾರಕ್ಕೆ ಏನನ್ನ ಡಿಫ್ರೆನ್ಸ್ ಅಂತಂದ್ರೆ, ಏನ್ ಡಿಫ್ರೆನ್ಸ್? ಅದೇ ಬಾಟ್ಲು, ಅದೇ ಸಾರಾಯಿ, ಲೇಬರ್ ಡಿಕೆ. ಎಲ್ಲರೂ ಡಿಕೆ ಬಂದ್ರೆ ಏನೋ ಓಕೆ ಆಗ್ತೈತೆ ಅಂತ ತಿಳ್ಕೊಂಡ್ರು. ಯಾವುದು ಓಕೆ ಆಗಿಲ್ಲ, ಯಾವುದು ಓಕೆ ಆಗಿಲ್ಲ. ಬಿರಿ ಮಂತ್ರಿಮಂಡಲ ರಚನೆ ಮಾಡಕ್ಕೂ ಕೂಡ ಇವ್ರ ಕೈಲಿ ಆಗ್ತಾ ಇಲ್ಲ. ಅವರು ಮಂತ್ರಿ ಆದ ತಕ್ಷಣ, ಮುಖ್ಯಮಂತ್ರಿ ಆದ 1 ವಾರದಲ್ಲಿ ಮಾಡ್ತೀನಿ ಅಂತ. ವಾರ ಆಯ್ತು, 15 ದಿನನೂ ಆಯ್ತು, ಹಾಗೆ ತಿಂಗಳು ಮುಟ್ತಾ ಇದೆ. ಈಗ ಅವಾಗ ನೆರೆ ಬಂತು, ಇಡೀ ರಾಜ್ಯ ಮುಳುಗೋಗಿತ್ತು. ಇವಾಗ ಯಾವ್ದು ಹಂಗೆಲ್ಲ ಆಗಿಲ್ಲಲ್ಲ. ಬರಗಾಲ, ಇಲ್ಲಿ ಬರಗಾಲ ಬಂದಿದೆ. ಅಟ್ಲೀಸ್ಟ್ ಕೃಷಿ ಯಾವ್ದನ್ನ ಫಸ್ಟ್ ಮಾಡ್ಬೇಕಾಯ್ತು? ಮಾಡಿದ ಮಂತ್ರಿಗಳಂತ ಮಾಡಿದಾರಲ್ಲ, ಯಾವ್ದು ಫಸ್ಟ್ ಮಾಡ್ಬೇಕಾಯ್ತು? ಮೊದ್ಲೇ ಮುನ್ಸೂಚನೆ ಕೊಟ್ಟಿದ್ದಾರೆ ಬರಗಾಲ ಬರುತ್ತೆ ಅಂತ ಹೇಳಿ. ಅದ್ಯಾವುದು? ಎಲ್ಲಿನೋ ಎಲ್ಲಿಯೋನೋ ಔಟ್ ಅವ್ರೆ. ಈಗ ಇವರು ಡಿ ಕೆ ಶಿವಕುಮಾರ್ ಬರ್ತೈತೆ ಅಂತ ಹೇಳಿದ್ರು. ಒಬ್ಬ ಕೃಷಿ ಸಚಿವ ಮಾಡಿಲ್ಲ ನೀವು. ಯಾವ್ದಾವ್ದು ಆದಾಯ ಬರುತ್ತೋ ಅದೆಲ್ಲ ಸಚಿವರನ್ನ ತಗೊಂಬಿಟ್ಟವ್ರೆ, ಎಲ್ಲ ಇವರು ಕಿತ್ಕೊಂಬಿಟ್ಟವ್ರೆ. ಒಳ್ಳೊಳ್ಳೆ ಖಾತೆಗಳನ್ನೆಲ್ಲ ಕಿತ್ಕೊಂಬಿಟ್ಟವ್ರೆ. ಕೃಷಿ ಖಾತೆಗೆ ಸಚಿವರಿಲ್ಲ, ಆರ್ಟಿಕಲ್ಚರ್ಗೆ ಇಲ್ಲ, ಸೆರಿಕಲ್ಚರ್ಗೆ ಮಂತ್ರಿ ಇಲ್ಲ, ಪಶು ಸಂಗೋಪನಾ ಕೇಳೋರಿಲ್ಲ ಪಶುಗಳನ್ನ. ಅಂದ್ರೆ ಇವೆಲ್ಲ ಅವಶ್ಯಕತೆ ಇಲ್ಲ ಅಂತ, ಕಲೆಕ್ಷನ್ ಸೆಂಟರ್ ಅಲ್ಲ ಅಂತ ಬಿಟ್ಬಿಟ್ಟಿರ್ಬೇಕು. ಅಂದ್ರೆ ಇವ್ರ ಪ್ರಯಾರಿಟಿ ಏನು ಅಂತ, ನನ್ನ ಸರ್ಕಾರದ ಪ್ರಯಾರಿಟಿ ಏನು? ಮಾತಂದ್ರೆ ಕೇಂದ್ರ ಸರ್ಕಾರ ಅಂತ. ನೀವೆಲ್ಲ ಇಷ್ಟು ಮಾಧ್ಯಮದ ಸ್ನೇಹಿತರಿದ್ದಾರ,
ಬಹಳ 40-50 ವರ್ಷ ಕೆಲಸ ಮಾಡಿರೋರು ಇದ್ದೀರಾ, 10 ವರ್ಷ ಕೆಲಸ ಮಾಡಿರೋರು ಇದ್ದೀರಾ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, 4 ವರ್ಷ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ನಾವು ಫಸ್ಟ್ ಕರ್ನಾಟಕದಲ್ಲಿ ಏನೇ ಫ್ಲಡ್ ಬರಲಿ, ಬರಗಾಲ ಬರಲಿ, ನಾವು ಫಸ್ಟ್ ಗೆಜೆಟ್ ಮಾಡ್ತಾ ಇದ್ದೀವಿ. ನಾವು ಆದೇಶ ಹೊಡಿಸ್ತಾ ಇದ್ದೀವಿ. ಬರಗಾಲ ಅಂತ ಆದೇಶ ಹೊಡಿಸ್ಮೇಲೆ ಎಲ್ಲ ಅಧಿಕಾರಿಗಳು ಕೆಲಸ ಮಾಡೋದು, ಎಲ್ಲ DC-ಗಳು ರೋಡ್ಗಿಳಿಯೋದು ಅವಾಗೆ, ಎಲ್ಲ ತಹಸೀಲ್ದಾರರು ರೋಡ್ಗಿಳಿಯೋದು ಅವಾಗೆ. ನೀವು ಅನೌನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಒಂದು ತಿಂಗಳು ಮುಂಚೆ ಹೇಳಿದ್ರು 10,000 ಕೋಟಿ ಕೊಡಿ. ಏನ್ ಕೊಡ್ತಾರಪ್ಪ? ಯಾವ ಆಧಾರದ ಮೇಲೆ? ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದು ಫೆಡರಲ್ ವ್ಯವಸ್ಥೆಯಲ್ಲಿ ನಡೀತಾ ಇರೋದು. ಫೆಡರಲ್ ವ್ಯವಸ್ಥೆಯಲ್ಲಿ ಏನೇ ಆದ್ರೂ ನಾವು ಫಸ್ಟ್ ತಹಸೀಲ್ದಾರ್ ತಾಲೂಕಿಗೆ ಹೋಗ್ಬೇಕು, ಜಿಲ್ಲಾಧಿಕಾರಿಗೆ ವರದಿ ಕೊಡಬೇಕು, ಜಿಲ್ಲಾಧಿಕಾರಿ ಅದನ್ನ ಬುಕ್ಲೆಟ್ ಮಾಡಿ ರಾಜ್ಯಕ್ಕೆ ಕಳಿಸ್ಬೇಕು. ರಾಜ್ಯದಲ್ಲಿರೋ ಪ್ರಿನ್ಸಿಪಲ್ ಸೆಕ್ರೆಟರಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಇದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ, ಅದೇ ಸಪರೇಟ್ ಮಿನಿಸ್ಟ್ರಿ ಇದೆ. ಡಿಸಾಸ್ಟರ್ ಇದು ಅಲ್ಲಿಗೆ ಬಂದ್ಮೇಲೆ ಅದು ಒಂದು ಬುಕ್ ಪ್ರಿಂಟ್ ಆಗ್ತೈತೆ, ಅದನ್ನ ತಗೊಂಡೋಗಿ ಕೇಂದ್ರದ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕು. ಅವ್ರು ಸಬ್ಮಿಟ್ ಆದ್ಮೇಲೆ ಅಲ್ಲಿ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಕೇಳಾದ್ಮೇಲೆ ಇಮಿಡಿಯೇಟ್ ಆಗಿ ಅವರು ಒಂದು ತಂಡ ಕಳಿಸ್ತಾರೆ ಕರ್ನಾಟಕಕ್ಕೆ, ಎಲ್ಲೆಲ್ಲಿ ಡ್ರಾಟ್ ಇದೆ ಏನು. ಆ ತಂಡ ವರದಿ ಕೊಟ್ಟ ತಕ್ಷಣ ಅವರು ಒಂದೇ ರಾಜ್ಯಕ್ಕೆ ಕೊಡಲ್ಲ, ಯಾಕಂದ್ರೆ ಒಂದು ರಾಜ್ಯಕ್ಕೆ ಕೊಟ್ರೆ ತಾರತಮ್ಯ ಆಗ್ತೈತೆ. ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಫ್ಲಡ್ ಆಗಿದೆ, ಎಲ್ಲೆಲ್ಲಿ ಬರಗಾಲ ಬಂದಿದೆ, ಅದಕ್ಕೆ ಆ ರಾಜ್ಯಗಳ ಕೊಟ್ಟಂತ ವರದಿ ಮೇಲೆ ಹಣವನ್ನ ಬಿಡುಗಡೆ ಮಾಡ್ತಾರೆ. ಇದು ಪ್ರೊಸೀಜರ್. ಈ ಪ್ರೊಸೀಜರ್ ಗೊತ್ತಿದ್ದೂ ಕೂಡ ಇಷ್ಟೆಲ್ಲ ಕಾಮನ್ ಸೆನ್ಸ್ ಇಲ್ಲದೆ ಕೇಂದ್ರ ಸರ್ಕಾರ ನಿಯೋಗ ಕಳಿಸ್ಬೇಕು ಅಂತಂದ್ರೆ ಫಸ್ಟ್ ನೀನೇ ನಿಯೋಗ ಕಳ್ಸಿಲ್ಲಲ್ಲ ಜಿಲ್ಲೆಗಳಿಗೆ. ನೀನೇ ಸರ್ಕಾರ, ನಿಮ್ ಸರ್ಕಾರನೇ ಎಲ್ಲಿ ಯಾವುದೇ ತಾಲೂಕಿಗೆ ನಿಯೋಗ ಬಂದಿಲ್ಲಲ್ಲ. ರೈತರು ಕೇಳ್ತಾ ಇದ್ದಾರೆ, ಒಬ್ಬನು ಬಂದಿಲ್ಲ, ಒಬ್ಬ ಅಧಿಕಾರಿನೂ ಬಂದಿಲ್ಲ ಅಂತ ಹೇಳ್ತಾರೆ. ನಿಮ್ ಯಾವ ನೈತಿಕತೆ ಇದೆ ನಾನು ಕೇಳೋದು ಸರ್ಕಾರಕ್ಕೆ? ಯಾವ ನೈತಿಕತೆ ಇದೆ? ಕೇಳ್ತಾ ಇದ್ದೀರಲ್ಲ, ಯಾವ ನೈತಿಕತೆ ಕೇಳ್ತಾ ಇದ್ದೀರಲ್ಲ ನೀವು? ಫಸ್ಟ್ ನೀವು ಬರಗಾಲ ಅಂತ ಘೋಷಣೆ ಮಾಡಿ, ಅವಾಗ ಇನ್ಶೂರೆನ್ಸ್ ಕಂಪ್ನಿಗಳೆಲ್ಲ ಬರ್ತವೆ, ಅವರೆಲ್ಲ ಆಫೀಸಲ್ಲೇ ಕೂತಿದ್ದಾರೆ ಇನ್ಶೂರೆನ್ಸ್ ಕಂಪ್ನಿ. ರೈತ ಒಬ್ಬ ಹೇಳ್ದ, ನೆನ್ನೆ ಹೋಗಿದ್ದೆ ನಾನು ಚಿತ್ರದಲ್ಲಿ, ಅಲ್ಲಿ ರೈತ ಹೇಳ್ದ, ಸರ್ ಇವರು ಘೋಷಣೆ, ನಾನು ಹೋಗಿದ್ದೆ ಇನ್ಶೂರೆನ್ಸ್ ದುಡ್ಡು ಕಟ್ಟಿದ್ದೀನಿ, ಬೆಳೆ ಹಾನಿ ಆಗಿದೆ ಕೊಡಪ್ಪ ಅಂತ ಹೇಳಿದ್ರೆ, ಅವ್ನು ಹೇಳ್ದ ಫಸ್ಟ್ ಬರ ಅಂತ ಘೋಷಣೆ ಮಾಡಬೇಕು, ಬೆಳೆ ಹಾನಿಯ ಪರ್ಸೆಂಟೇಜ್ ಘೋಷಣೆ ಮಾಡಬೇಕು, ಆಮೇಲೆ ನಾವು ಇನ್ಶೂರೆನ್ಸ್ ಅವ್ರು ಇಲ್ಲಿ ಬರೋದು ಅಂತ. ಒಂದ್ ಕಡೆ ಇನ್ಶೂರೆನ್ಸ್ ಹಣ ಬರಲ್ಲ, ಅವ್ರು 3,300-400 ರೂಪಾಯಿ ಕಟ್ಟಿದ್ರೆ ಅವ್ರಿಗೆ 3,000 ರೂಪಾಯಿ 4,000 ರೂಪಾಯಿ ಬರ್ತದೆ ಒಂದ್ ಎಕರೆಗೆ. ಅದು ಬರ್ತಾ ಇಲ್ಲ. ಇವರು ಬರದ ಹಣನು DK ಶಿವಕುಮಾರ್ ಫಸ್ಟ್ ಬಂದ ತಕ್ಷಣ ಅವ್ರದ್ದು ಎಷ್ಟು, ಅವ್ರು ಬಿಸ್ನೆಸ್ ಮ್ಯಾನ್ ಅಂದ್ರೆ ಬಿಸ್ನೆಸ್ ಮ್ಯಾನ್, ಅವರು ಪಕ್ಕಾ ಬಿಸ್ನೆಸ್ ಮ್ಯಾನ್. ಅವರೇ ಹೇಳಿದಾರಲ್ಲ, ನಾನ್ ಫಸ್ಟ್ ಬಿಸ್ನೆಸ್ ಮ್ಯಾನು, ಆಮೇಲೆ ಹ್ಯಾಬಿ ನಂದು ಪೊಲಿಟಿಷಿಯನ್ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದು ಏನ್ ಡಿಕ್ಲೇರ್ ಮಾಡಿದ್ರು? ಯಾರು ಬೆಳೆ ಬೆಳಿಬೇಡಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.